ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಭಾರತೀಯ ದೇವಸ್ಥಾನಗಳಿಗೆ ಬಹಳ ಮಹತ್ವವನ್ನು ಕೊಡಲಾಗಿದೆ. ನಾವು ಇವತ್ತಿನ ಟಾಪಿಕಲ್ಲಿ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನದ ಬಗ್ಗೆ ಮಾತಾಡುತ್ತಿದ್ದೇನೆ. ಈ ದೇವಸ್ಥಾನ ಅದ್ಭುತ ಇತಿಹಾಸವನ್ನು ಹೊಂದಿದೆ. ಈ ದೇವಸ್ಥಾನ ಕೆಲವು ಸುರಂಗ ಮಾರ್ಗಗಳು ಮತ್ತು ಕೆಳದಿ ರಾಜರ ಇತಿಹಾಸ ಮತ್ತು ಅವರು ಈ ದೇವಸ್ಥಾನವನ್ನು ಕಟ್ಟಿದ ಮಹತ್ವವನ್ನು ಹೇಳುತ್ತದೆ. ಈ ದೇವಸ್ಥಾನ ತುಂಬ ವಿಸ್ಮಯ ರೋಚಕವಾಗಿದೆ. ಮೊದಲನೇ ಟಾಪಿಕ್ ಏನಂದರೆ, ವೈ ಮುಸ್ಲಿಮ್ಸ್ ರೂಲರ್ಸ್ ಇನ್ವೇಡೆಡ್ ಇಂಡಿಯಾ. ಯಾಕೆ ಮುಸ್ಲಿಂ ರಾಜರು ಇಂಡಿಯಾ ಮೇಲೆ ಆಕ್ರಮಣ ಮಾಡಿದರು? ಮೊದಲನೇ ಆಕ್ರಮಣ ಮಾಡಿದ ರೂಲರ್ ಮೊಹಮ್ಮದ್ ಬಿನ್ ಕ್ವಾಸಿಂ. ಅವರು ಅಫ್ಘಾನ್ನ ರೂಲರ್. ಅವರ ಪ್ಲಾನ್ ಉತ್ತರ ಭಾರತ, ನಾರ್ತ್ ಇಂಡಿಯಾನ್ನು ಕದ್ದು ಅವರ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಅಫ್ಘಾನ್ ದೇಶವನ್ನು ಒಂದು ಸುಂದರ ದೇಶವಾಗಿ ಮಾಡಬೇಕೆಂದು ಅವರ ಯೋಚನೆ. ಮುಂದಿನ ಟಾಪಿಕ್, ಈ ದೇವಸ್ಥಾನವನ್ನು ಕಟ್ಟಿದವರು ಯಾರು ಮತ್ತು ಆಕ್ರಮಣಿಸಿದವರು ಯಾರು? ಈ ದೇವಸ್ಥಾನವನ್ನು ಕಟ್ಟಿದವರು ಶಿವಪ್ಪ ನಾಯಕ. ದೇವಸ್ಥಾನವನ್ನು ಆಕ್ರಮಣ ಮಾಡಿದವರು ಅಲಿ ಆದಿಲ್ ಶಾ. ಅವರು ಬಿಜಾಪುರ್ ರೂಲರ್. ಮುಂದಿನ ಟಾಪಿಕ್, ವಿಚ್ ಟೈಪ್ ಆಫ್ ಆರ್ಕಿಟೆಕ್ಚರ್? ಈ ವಾಸ್ತುಶೈಲಿಗೆ ದ ಫ್ರಾನ್ಸಿಸ್ ಡಿ ಇಂಡಾಲಜಿ ಅವರ ಗ್ರಂಥದ ಪ್ರಕಾರ ಕೆಳದಿ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಎಂದಿದ್ದಾರೆ. ಮುಂದಿನ ಟಾಪಿಕ್ ಹೋಗೋಕ್ಕೂ ಮುಂಚೆ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅಲಿ ಆದಿಲ್ ಶಾನ ಕಾಲದಲ್ಲಿ ಬೃಹತ್ ಮೂರ್ತಿಗಳು ಹಾಳಾಯಿತು. ಈಗ ಕಾಣುತ್ತಿರುವುದು ನಂದಿ. ಈ ನಂದಿ ಗ್ರಾಫೈಟ್ ಇಂದ ಮಾಡಲಾಗಿದೆ. ನಂದಿಯ ಬಾಲ ಮತ್ತು ಕಿವಿ ಅಲಿ ಆದಿಲ್ ಶಾ ದಾಳಿ ಮಾಡಿದ ಕಾರಣ ಮುರಿದು ಹೋಗಿದೆ. ಹಳ್ಳಿಗಳು ಕೆಳದಿ ರಾಜರ ಸಿಂಬಲ್ ಆಫ್ ಟ್ರೆಜರ್ ಹೇಳುತ್ತವೆ. ಮತ್ತೆ ಈ ದೇವಸ್ಥಾನದ ಹಿಂದಿನ ಭಾಗದ ಚಿತ್ರವನ್ನು ನೀವು ಗಮನಿಸಿದರೆ ಅಲ್ಲಿ ಮಾರ್ಕ್ ಮಾಡಿದ ದಾರಿ ಸುರಂಗ ಮಾರ್ಗದ ದಾರಿ. ಒಳಗೆ ಏನಿದೆ ಎಂದು ಯಾರಿಗೂ ತಿಳಿದಿಲ್ಲ. ಈ ದೇವಸ್ಥಾನವು ಮನುಷ್ಯನ ನೀತಿ ನಿಯಮವನ್ನು ಕಲಿಸುತ್ತದೆ. ಈ ನೀತಿ ನಿಯಮವನ್ನು ಕಲಿತು ನಾವು ಜೀವನವನ್ನು ಮುಂದುವರಿಸೋಣ. ಮೋದಿಜಿ ನನಗೊಂದು ಮೆಸೇಜ್ ಕಳಿಸಿದ್ರು, ಅದೇನಂತ ನೀವೇ ನೋಡಿ. Mr. Bro's channel is very informative and gives nice entertainment. Please subscribe to his channel and always support him. I wish Pavan all the best, Jai. Hein, thank you.